ಸಂಕ್ರಾಂತಿಯ ಹಬ್ಬದಂದು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಟ್ರೋ ನಿಲ್ದಾಣದಲ್ಲಿ QR ಆಧಾರಿತ ಪಾಸ್ಗಳು ಇನ್ನು ಮುಂದೆ ಲಭ್ಯವಾಗುತ್ತೆ. QR ಕೋಡ್ ಆಧಾರಿತ ಪಾಸ್ಗಳು ಲಭ್ಯವಾಗುತ್ತೆ. 1 ದಿನ, 3 ದಿನ, 5 ದಿನಗಳ ಪಾಸ್ಗಳು ಲಭ್ಯವಾಗುತ್ತೆ. ಅನಿಯಮಿತವಾಗಿ ಪ್ರಯಾಣ ಮಾಡುವಂಥವರಿಗಾಗಿ ಈ ಪಾಸ್ ಪರಿಚಯ ಮಾಡಲಾಗ್ತಾ ಇದೆ. BMRCL ಡಿಜಿಟಲ್ ಟಿಕೆಟ್ ವ್ಯವಸ್ಥೆ ಮಾಡಿಕೊಂಡಿದೆ. ಇದನ್ನು ಉತ್ತೇಜಿಸೋದಕ್ಕೆ ಅಂತ ಕೈಗೊಂಡಿರುವ ಕ್ರಮ ಇದು. ಎಷ್ಟು ದಿನ ಕಾಂಟ್ಯಾಕ್ಟ್ ಲೆಸ್ ಸ್ಮಾರ್ಟ್ ಕಾರ್ಡ್ ಮೂಲಕವಾಗಿ ಸಿಗ್ತಾ ಇತ್ತು. ಈ ಪಾಸು ಕಾಂಟ್ಯಾಕ್ಟ್ಲೆಸ್ ಒಂದು ಸ್ಮಾರ್ಟ್ ಕಾರ್ಡ್ ಏನಿರ್ತಾ ಇತ್ತು ಅದರ ಮೂಲಕವಾಗಿ ಸಿಗ್ತಾ ಇತ್ತು. ಸ್ಮಾರ್ಟ್ ಕಾರ್ಡ್ಗಳನ್ನು ಉತ್ಪಾದನೆ ಮಾಡಬೇಕು. ಜೊತೆಗೆ ಆ ಸ್ಮಾರ್ಟ್ ಕಾರ್ಡ್ಗಳನ್ನು ಅದಕ್ಕೆ ಅಂತಲೇ ₹50 ಭದ್ರತಾ ಠೇವಣಿ ಪಾವತಿ ಮಾಡಬೇಕಾಗಿತ್ತು. ಆದರೆ QR ಕೋಡ್ ಮೂಲಕವಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗ ಮೆಟ್ರೋ QR ಕೋಡ್ ಆಧಾರಿತ ಪಾಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಏನಿರುತ್ತೆ ಇದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಇದು ಸಂಕ್ರಾಂತಿ ಹಬ್ಬಕ್ಕೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 1, 3, 5 ದಿನಗಳಲ್ಲಿ ಅನಿಯಮಿತ ಪ್ರಯಾಣ ಅಥವಾ ಪಾಸ್ ಅನ್ನ BMRCL ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಡಿಜಿಟಲ್ ಟಿಕೆಟ್ ವ್ಯವಸ್ಥೆಯನ್ನು ಉತ್ತೇಜಿಸಲು ಈ ಕ್ರಮವನ್ನ BMRCL ಕೈಗೊಳ್ತಾ ಇದೆ. ಇಷ್ಟು ದಿನ ಏನಂದ್ರೆ ಕಾಂಟ್ಯಾಕ್ಟ್ಲೆಸ್ ಸ್ಮಾರ್ಟ್ ಕಾರ್ಡ್ ಮೂಲಕ, ಅಂತಂದ್ರೆ ನಾವು ಕಾರ್ಡ್ಗಳಿಗೆ ರೀಚಾರ್ಜ್ ಮಾಡಿ ಕಾರ್ಡ್ಗಳನ್ನ ಯೂಸ್ ಮಾಡಬಹುದಾಗಿತ್ತು. ಆದ್ರೆ ಇನ್ ಮುಂದೆ ಪಾಸ್ಗಳಿರ್ತವೆ, ಅಂದ್ರೆ ಅನ್ಲಿಮಿಟೆಡ್ ಪಾಸ್ಗಳನ್ನ ವ್ಯವಸ್ಥೆ ಮಾಡ್ತಾರೆ. ನೀವು 1 ವರ್ಷಕ್ಕೋ 2 ವರ್ಷಕ್ಕೋ 6 ತಿಂಗಳಿಗೋ ನೀವು ಒಂದು ಏನು ರೆಗ್ಯುಲರ್ ಆಗಿ ಓಡಾಡುವಂತವ್ರು ಇದ್ರೆ ಮೆಟ್ರೋದಲ್ಲಿ, ಅದಕ್ಕೆ ನಾನ್ ಸ್ಟಾಪ್ ಅಲ್ಲಿ ಅಥವಾ ಅನ್ಲಿಮಿಟೆಡ್ ಆಗಿ ನೀವು ಯೂಸ್ ಮಾಡ್ಲಿಕ್ಕೆ ಒಂದು ಪಾಸಸ್ ಅನ್ನ ಈಗ ಮಾಡಲಾಗ್ತಾ ಇರುವಂತದ್ದು. ಅದನ್ನ BMRCL ಹೊಸದಾಗಿ ಪ್ರಯಾಣಿಕರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಈಗ ಭದ್ರತಾ ಠೇವಣಿ ಕೂಡ ₹50 ಡಿಪಾಸಿಟ್ ಅಮೌಂಟ್ ಅಂತ ನೀಡಬೇಕಾಗುತ್ತೆ. ಅದೇನೆ ಅದಕ್ಕೆ ಮೊಬೈಲ್ ನಲ್ಲಿ QR ಕೋಡ್ ಅನ್ನು ಬಳಸ್ಕೊಂಡ್ರೆ ಒಂದು ಆಪ್ ಆಲ್ರೆಡಿ ಇದೆ. ನಾವು ಬರೀ ಟಿಕೆಟ್ ಅನ್ನು ಮಾತ್ರ ಈ ಆಪ್ ಮುಖಾಂತರ ಅಥವಾ QR ಕೋಡ್ ಮುಖಾಂತರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಬೆಳೆಸೋದಾದ್ರೆ ಟಿಕೆಟ್ ಗಳನ್ನ ಮಾತ್ರ ತೆಗೆದುಕೊಂಡು ಅಲ್ಲಿ ನಾವು ಮೆಟ್ರೋ ನಿಲ್ದಾಣದ ಸ್ಕ್ಯಾನರ್ಗೆ ನಾವು ಶೋ ಮಾಡಿದ್ರೆ ಆಗಿತ್ತು. ಆದ್ರೆ ಇನ್ ಮುಂದೆ ನೀವು ಪಾಸ್ ಗಳನ್ನು ಕೂಡ, ರೆಗ್ಯುಲರ್ ಪಾಸ್ ಗಳನ್ನ, ಡೈಲಿ ಪಾಸಸ್ ಗಳನ್ನ ಅಥವಾ ಅನ್ಲಿಮಿಟೆಡ್ ಪಾಸಸ್ ಗಳನ್ನ ನೀವು ಈ ಒಂದು ಮೊಬೈಲ್ ಆಪ್ ಗಳ ಮೂಲಕ QR ಕೋಡ್ ಮೂಲಕ ಕೂಡ ತೆಗೆದುಕೊಳ್ಬಹುದಾಗಿದೆ. ಹಾಗಾಗಿ 1 ದಿನದ ಮೆಟ್ರೋ ಪ್ರಯಾಣದ ಪಾಸ್ ₹250 ಇರುತ್ತೆ. 3 ದಿನಗಳ ಮೆಟ್ರೋ ಪ್ರಯಾಣದ ಪಾಸ್ ₹550 ಇರುತ್ತೆ. ಹಾಗೇನೆ 1 ವೀಕ್ ಅಂದ್ರೆ 5 ಡೇಸ್ ಇರುವಂತಹ ಮೆಟ್ರೋ ಪಾಸಸ್ ಗಳಿಗೆ ₹850 ನಿಗದಿ ಮಾಡಿರುತ್ತದೆ. ಇದನ್ನ ನಾವು BMTC ಗಳಲ್ಲಿ ನಾವು ನೋಡಬಹುದಾಗಿತ್ತು. ಮಹಾನಗರ ಪಾಲಿಕೆಗಳಲ್ಲಿ ಅಥವಾ ನಗರದ ಪ್ರತಿಯೊಂದು ದಿನಗಳು ಒಂದು ದಿನದ ಪಾಸ್ ತಗೊಂಡ್ರೆ ಇಡೀ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ BMTC ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದಿತ್ತು. ಅದೇ ರೀತಿಯಲ್ಲಿ ಈಗ BMRCL ಕೂಡ ಮೆಟ್ರೋದಲ್ಲಿ ಪರ್ ಡೇ ಪಾಸಸ್, ಅನ್ಲಿಮಿಟೆಡ್ ಟ್ರಾವೆಲ್ ಅಥವಾ ಅನ್ಲಿಮಿಟೆಡ್ ಜರ್ನಿ ಅಂತ ಏನ್ ಕರ್ಸ್ಕೊಳ್ಳುತ್ತೆ, ಅದಕ್ಕೋಸ್ಕರ ಒಂದು ದಿನದ ಪಾಸ್, 3 ದಿನದ ಪಾಸ್, 5 ದಿನದ ಪಾಸ್ ಅನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಧನ್ಯವಾದಗಳು ಗಣೇಶ್, ನಿಮ್ಮೆಲ್ಲ ಮಾಹಿತಿಗೆ.